ಇಲ್ಲಿ ಬೈಕ್ ರೈಡಿಂಗ್ಗೆ ಪ್ರಿಪ್ರೇಷನ್ ನಡೀತಾ ಇದೆ. ಬೈಕ್ನ ವಾಷಿಂಗ್ ಕೊಟ್ಟಿದ್ದೀನಿ, ಡೀಟೇಲಿಂಗ್ ಹೋಲ್ಸ್ ಅಂತ ಶೂ ಮ್ಯಾಕೋರ್ ಹತ್ರ ಚೆನ್ನಾಗಿ ವಾಶ್ ಮಾಡಿ ಕೊಟ್ಟಿದ್ದಾರೆ. ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕಿರಣ್ ಜೆ ಯೂಟ್ಯೂಬ್ ಚಾನಲ್. ನಾನಿವಾಗ ಹೋಗ್ತಾ ಇರೋ ಪ್ಲೇಸು ಅವಲಬೆಟ್ಟ ಅಂತ. ಇನಿಷಿಯಲಿ ನಾವು ಪ್ಲ್ಯಾನ್ ಮಾಡಿದ್ದು ಸ್ಕಂದಗಿರಿ ಅಂತ, ಬಟ್ ಸ್ಕಂದಗಿರಿಯಲ್ಲಿ ಬಿಡ್ತಾ ಇಲ್ಲ ಟ್ರೆಕ್ಕಿಂಗ್ಗೆ, ಅದಕ್ಕೆ ಇವಾಗ ಅವಲಬೆಟ್ಟಕ್ಕೆ ಹೋಗ್ತೀವಿ. 4 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಕಾಲ್ ಮಾಡಿದ್ದೀನಿ. ಈಗ ಇನಿಷಿಯಲಿ ಒಂದು ಫಸ್ಟ್ ಪಾಯಿಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನರ್ಸಿ ಸೆಕೆಂಡ್ ರೈಡರ್ ಬಂದರು, ಮಲ್ಲಿಕಾರ್ಜುನ ಬ್ರಹ್ಮ ಬ್ರೂಸ್ ಹತ್ರ ಬರೋಕ್ಕೆ ಹೇಳಿದ್ದೆ, ಅಲ್ಲಿಗೆ ಬಂದರು. ಈಗ ಅಲ್ಲಿಂದ ನಾವು ಹೊರಡ್ತೀವಿ. ಈಗ ಮೂರನೇ ರೈಡರ್ ಶಿವನಾಗ್ ಅವರು ರಾಮಕೃಷ್ಣ ಆಶ್ರಮ ಹತ್ರ ಸಿಕ್ಕಿದ್ರು, ಅಂದರೆ ಬಸವನಗುಡಿ ಹತ್ರ. ಅಲ್ಲಿ 3ನೇ ಪಾಯಿಂಟ್ ಇತ್ತು, ಅಲ್ಲಿ ಮೀಟ್ ಮಾಡಿಕೊಂಡು ಹೊರಟ್ವಿ. 4th ರೈಡರು ಸಿದ್ದರಾಜು ಅವರು ನಂದಿ ಉಪಚಾರ ಹತ್ರ ಮೀಟ್ ಆಗೋಣ ಅಂದರು. ನಾವು ನಂದಿ ಉಪಚಾರ ಹತ್ರ ಸಿದ್ದರಾಜು ಅವ್ರು ಮೀಟ್ ಆದ್ವಿ. ಅಲ್ಲೇ ತಿಂಡಿ ಎಲ್ಲ ತಿಂದ್ವಿ. ತಿಂಡಿ ಓಕೆ, ಎಲ್ಲ ಇವಾಗ ರೆಡಿ ಆಗಿದ್ದೀವಿ. ಒಂದು 53 ಕಿಲೋಮೀಟರ್ಸ್ ಇದೆ. ನೆಕ್ಸ್ಟ್ ಅಪ್ರಾಕ್ಸಿಮೇಟ್ಲಿ 1 ಅವರ್ ಬೇಕು. ಈಗ ರೀಚ್ ಆಗಿದ್ದೀವಿ. ಅವಲಬೆಟ್ಟ ಪಾರ್ಕಿಂಗ್ ಹತ್ರ ಇದ್ದೀವಿ. ಈಗ ಟೈಮ್ ಎಷ್ಟಾಗಿದೆ? ಟೈಮ್ 8:48 ಆಗಿದೆ. ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ 5:30 ನಾನು ಸ್ಟಾರ್ಟ್ ಮಾಡಿದಾಗ. ಹಾಗೆ ಎಲ್ಲ ಪಿಕಪ್ ಮಾಡ್ಕೊಂಡು ಇಲ್ಲಿಗೆ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ನೋಡಿ, ಇದು ಎಂಟ್ರೆನ್ಸ್. ಇಲ್ಲಿಂದ ಹೋಗ್ತೇವೆ, ಬೈಕ್ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ. ಈಗ 9:9 ಆಗಿದೆ. ಈಗ ಸ್ಟಾರ್ಟ್ ಮಾಡ್ದಂಗೆ ಟ್ರೆಕ್ಕಿಂಗು. ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತೀವಿ ನೋಡೋಣ, ಫಿನಿಷ್ ಮಾಡ್ತೀವಿ ನೋಡೋಣ. ಸ್ಟೇರ್ ಕೇಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ರೋಡಲ್ಲಿ ಬೇಕಾದ್ರೆ ಹೋಗೋ, ರೋಡಕ್ಕೆ ಬೈಕ್ ಬಿಡಲ್ಲ, ಹತ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟೇರ್ ಕೇಸ್ ಈಗ ಆಲ್ಮೋಸ್ಟ್ ಬಂದಿದ್ವಿ. ತುಂಬ ಸ್ಟಾರ್ಟಿಂಗ್ ತುಂಬ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಟಯರ್ಡ್ ಅನಿಸುತ್ತೆ ನಮಗೆ. ಇವರಿಬ್ರಿಗೆ ಏನಿಲ್ಲ, ನಮ್ಮಿಬ್ಬರಿಗೆ ಟಯರ್ಡು. ಇದರಲ್ಲೇ ಗೊತ್ತಾಗ್ತಿದೆ ಏಜ್ ಆಗ್ತಿದೆ ಅಂತ. 9:42 ಆಗಿದೆ ಹತ್ತಿದಾಗ, ಟೆಂಪಲ್ ಹತ್ರ ಬಂದಾಗ. ಟೆಂಪಲ್ ಹತ್ರ ಬಂದಿದ್ದೀವಿ. ಕ್ಲೋಸ್ ಆಗಿದೆ ಟೆಂಪಲ್ ನಾವು ಬಂದಾಗ. ಈಗ ಸ್ವಲ್ಪ ನೋಡೋಕೆ ಈಸಿ ಅಂತಾರೆ, ಬಟ್ ತುಂಬ ಟೈಮ್ ನೀವು ವಾಕಿಂಗ್ ಅಥವಾ ಇದು ಮಾಡಿಲ್ಲ, ಎಕ್ಸಸೈಸ್ ಮಾಡಿಲ್ಲ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಬಟ್ ಸುಧಾರಿಸ್ಕೊಂಡು ಬರ್ಬೋದು. ನೋಡ್ಕೊಂಡು ಮತ್ತೆ ಮೇಲೊಂದು ದೇವಸ್ಥಾನ ಇದೆ ಅಂತೆ, ಹೋಗ್ತಾ ಇದ್ದೀವಿ. ಈಗ ಸ್ವಲ್ಪ ಬಾಡಿ ಒಂದು ಟ್ರ್ಯಾಕಿಗೆ ಬಂದಿದೆ, ಹತ್ಬೋದು ಆರಾಮಾಗಿ. ವಾರ್ಮ್ ಅಪ್ ಆಯಿತು, ಒಂಥರ ಕ್ರೂಸ್ ಬೈಕ್ ಥರ. ಅದಕ್ಕೆ ಹೋಗೋಣ ಇನ್ಮೇಲೆ. ಕುಮಾರ ಪರ್ವತಕ್ಕೆ ಹೋಗ್ಬಿಡೋಣಲ್ಲ, ಆ ರೇಂಜಿಗೆ ರೆಡಿ ಆಗಿಬಿಟ್ಟಿದ್ದೀವಿ ಈಗ. ಬಾವುಟ ಆರಿಸ್ಬಿಡೋಣ, ಆ ಕಡೆ ಬಿಡ್ತಾರೆ ಆಮೇಲೆ ಡಿಪಾರ್ಟ್ಮೆಂಟ್ ಅವರು. ಕಡೆ ನಮ್ಮ ಬಾವುಟ ಆರಿಸ್ಬಿಡ್ತದೆ. ಬೆಟ್ಟದ ಮೇಲೆ ಮಲ್ಕೊಂಡಿದ್ದೀವಿ. ಹೇಗಿದೆ ವ್ಯೂ ನೋಡಿ, ಏ ವ್ಯೂ ಸಕ್ಕದಾಗಿದೆ. ಬಿಸಿಲೇನಿಲ್ಲ, ಬಂದಿರೋ ಟೈಮ್ ಸಕ್ಕದಾಗಿದೆ. ಮಳೆ ಬರ್ತಾ ಇದೆ, ಪಟ್ಟಿದ್ವು ಸಕ್ಕದಾಗಿದೆ. ಈಗ ಬೆಟ್ಟ ಹತ್ತಿದ್ಮೇಲೆ ಅನಿಸ್ತಾ ಈಗ ಹೇಗಿದೆ ಎಕ್ಸ್ಪೀರಿಯನ್ಸ್? ವ್ಯೂ ಚೆನ್ನಾಗಿದೆ ಬ್ರೋ. ವಾಕಿಂಗ್ ಮಾಡಿ ಟ್ರಾಶ್ ಹಾಕಿದ್ದಾರೆ, ಅದೊಂದೇ ಇಷ್ಟ ಆಗಿಲ್ಲ.
ನಾವ್ ಆತರ ಮಾಡಲ್ಲ, ಎಲ್ಲ ನಾವೇನೇ ಇದ್ರು ಎಲ್ಲ. ಸಿದ್ದರಾಜ್ ಬ್ರೋ ಹೇಗಿದೆ? 100 ಕಿಲೋಮೀಟರ್ ರೈಡ್ ಮಾಡಿದ್ವಿ. ಸೂಪರಾ? ಹತ್ಬೇಕಾದ್ರೆ ಕಷ್ಟಪಟ್ಟಿದ್ವಿ, ಈಗ ಇವರು ಸೂಪರ್. ಈಗ ಕೆಳಗಡೆ ಇಳಿತಾ ಇದ್ದೀವಿ. ಮೈನ್ ವ್ಯೂ ಪಾಯಿಂಟ್ ನೋಡೋಕ್ಕಾಗಿಲ್ಲ, ಅಲ್ಲಿ ಆ್ಯಕ್ಚುಲಿ ರೆಸ್ಟ್ರಿಕ್ಷನ್ ಇದೆ, ಬಿಡಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಿಡ್ತಾ ಇಲ್ಲ. ಡೌನ್. ನೆಕ್ಸ್ಟ್ ಈಗ ಆದಿಯೋಗಿ ಹೋಗೋಣ ಅಂದ್ಕೊಂಡಿದ್ದೀವಿ. ಆದಿಯೋಗಿ ವಿಸಿಟ್ ಮಾಡಿಕೊಂಡು ನೆಕ್ಸ್ಟ್ ರಿಟರ್ನ್ ಹೋಗೋಣ ಅಂತ. ಆವಾಗಿದ್ದ ಜೋಶು ತುಂಬ ಕಷ್ಟ ಅನಿಸ್ತು, ಈಗೇನಿಲ್ಲ, ಕರೆಕ್ಟಾಗಿ ಚೆನ್ನಾಗಿದೆ ಜೋಶ್. ಈಗ ನೇರಳೆ ಹಣ್ಣಿಗಾಗಿ ಹುಡುಕಾಟ. ಒಳ್ಳೆ ಜಂಪ್ ನೇರಳೆ ಹಣ್ಣು. ಸಿದ್ದರಾಜ್ ಅವ್ರು ಫುಲ್ ಈಗ ಟ್ರ್ಯಾಕಿಗೆ ಬಂದ್ಬಿಟ್ರು. ಈಗ ಟ್ರೆಕ್ಕಿಂಗ್ ಮುಗಿಸಿ ಸಿದ್ದರಾಜ್ ಅವ್ರು ಫುಲ್ ಟ್ರ್ಯಾಕಿಗೆ ಬಂದ್ಬಿಟ್ರು ಅಂದೆ, ಟ್ರೆಕ್ಕಿಂಗ್ ಮುಗಿಸಿ ಅಂತ. ಈಗೆಲ್ಲ ಜಂಪ್ ಮಾಡಿ ಎಲ್ಲ ಹಾರಿ ಎಲ್ಲ ಬಿಟ್ಟರೆ ಈಗ ಬೆಟ್ಟದ ಮೇಲೆ ಹಾರ್ಬೋದು. ಈಗ ಆ ರೇಂಜಿಗೆ ಹಾರ್ತಾ ಇದ್ದಾರೆ ಈಗೆಲ್ಲ. ಸ್ಟಾರ್ಟ್. ಈಗ ಅವಲ ಬೆಟ್ಟ ಮುಗಿಸ್ಕೊಂಡು ಇವಾಗ ಆದಿಯೋಗಿ ಕಡೆ ಹೋಗ್ತಾ ಇದ್ದೀವಿ. ಆದಿಯೋಗಿ ಹತ್ರ ಸಿಗೋಣ. ಈಗ ಆದಿಯೋಗಿ ಹತ್ರ ಬಂದಿದ್ದೀವಿ. ಈಗ ಬೈಕ್ ಪಾರ್ಕಿಂಗ್ ಅಲ್ಲಿ ಟಿಕೆಟ್ ತಗೊಂಡು ಇಲ್ಲಿ ನಿಲ್ಸಿದೀವಿ. ಬೈಕ್ ಪಾರ್ಕಿಂಗು ಇಲ್ಲಿ ಪಾರ್ಕಿಂಗ್, ಇದು ಎಂಟ್ರೆನ್ಸ್ ನೋಡಿ. ಇಲ್ಲಿಂದ ವ್ಯೂ ಹೇಗೆ ನೋಡಿ ಆದಿಯೋಗಿ. ಆ್ಯಕ್ಚುಲಿ ನಾವು 3rd ಟೈಮ್ ಬರ್ತಾ ಇರೋದು ಈಗ. ಆದಿಯೋಗಿ 3rd ಟೈಮ್ ಬಂದಿರೋದು. ಈಗ ಫಸ್ಟ್ ಟೈಮ್ ಇದು ಎಂಟ್ರೆನ್ಸ್ ಅಲ್ಲಿ ಬಂದಿರೋದು. ಈಗ ಈ ಕಡೆ ಬಂದು ಎಷ್ಟು ಟೈಮ್ ಆಯ್ತು ಬಂದಿದ್ದೀಗ? ಸೆಕೆಂಡ್ ಟೈಮ್. ಮೊದ್ಲಿಗಿಂತ ಬಹಳ ಇಂಪ್ರೂವ್ ಆಗಿದೆ. ಸಕ್ಕದ ಇಂಪ್ರೂವ್ ಆಗಿದೆ. ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಆ ಗಿಡ ಎಲ್ಲ ಬೆಳೆಸಿದ್ದಾರೆ, ಸಕ್ಕದಾಗಿದೆ. ನಾನ್ ಬಂದಾಗಲ್ಲ ಅಲ್ಲಿ ಬಂದು ಹಂಗೆ ಹೋಗ್ತಿದ್ದೆ, ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಇಲ್ಲೇ ಫಸ್ಟ್ ಟೈಮ್ ಇಟ್ಕೊಂಡು ಬರ್ತಾ ಇದೀನಿ. ಈಗ ಸಿದ್ದರಾಜು ಫಸ್ಟ್ ಟೈಮ್ ಈಗ ಬಂದಿರೋದು. ಎಲ್ಲ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದು ಹೀಗೆ ಊಟ ಮಾಡ್ತಾ ಇದ್ದೀವಿ. ಉಡುಪಿ ಗಾರ್ಡನಿಂಗ್ ಅಂತದೆ. ಇದು ಸೆಲ್ಫ್ ಸರ್ವಿಸು. ಸೌತ್ ಇಂಡಿಯನ್ ಮೀಲ್ ತೊಗೊಂಡಿದ್ವಿ. ಒಂದು ಪ್ಲೇಸ್ ನೋಡಿ, ಊಟ ಮಾಡೋ ಜಾಗದಲ್ಲಿ ಈ ಥರ ಸಕ್ಕತ್ತಾಗಿದೆ. ಹೊರಗಡೆ ಬರಬೇಕಾದ್ರೆ ಶೂಸ್ ತೆಕ್ಕೊಂಡು ಬರಬೇಕು, ಚಪ್ಪಲಿ ಹಾಕೊಂಡು ಬರೋಂಗಿಲ್ಲ. ಇದು ಒಂದು ಆಕ್ಸಿಡೆಂಟು ಸಡನ್ನಾಗಿ ಕಾರೋನಿಂದ ಆಗಿರುತ್ತೆ. ಇದು ಲೀವರ್ ಹೋಯ್ತಲ್ವಾ, ಇದಾಗಿದ್ದು. ಓವರಾಲ್ ಟ್ರೆಕ್ಕಿಂಗ್, ಬೈಕ್ ರೈಡಿಂಗ್ ಎಲ್ಲ ಚೆನ್ನಾಗಿತ್ತು. ಒಂದು ಲಾಸ್ಟ್ ಒಂದು ಸ್ಮಾಲ್ ಆಕ್ಸಿಡೆಂಟ್ ಒಂದು ಬಿಟ್ಟರೆ, ಮತ್ತು ಓವರಾಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.